ನಾವು ಇಡೀ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್. ನಮ್ಮ ಏರಿಯಾಗೆ ಬಂದು ನನ್ನ ಹೆಸರಿನ ಮೊದಲನೇ ಅಕ್ಷರ ಹೇಳಿದ್ರೆ ಸಾಕು, ಜನ ಸಾಕು ಅನ್ನೋ ತನಕ ಮಾತಾಡ್ತಾರೆ. ನುಗ್ತಾ ಇರೋದೆ, ಹೊಡಿತಾ ಇರೋದೆ. ನಾವು ಶೋ ಸ್ಟಾಪರು ಹೌದು, ಗೇಮ್ ಚೇಂಜರು ಹೌದು. ವರ್ಷಕ್ಕೆ 360 ದಿನ ಕಣ್ಣೀರ್ ಹಾಕೊಂಡು 3 ದಿನ ನಗೋ ಅಂತ ಕ್ಯಾರೆಕ್ಟರ್ ಅಲ್ಲಮ್ಮ ನಮ್ದು. ರೌಡಿ ಬೇಬಿ ಹೆಸರು ನೆನ್ಪಿರ್ಲಿ, ರೌಡಿ ಬೇಬಿ. ಅಪ್ಪಿ ತಪ್ಪಿ ಯಾಮಾರಿ ಮಿಸ್ ಆಗಿ ನನ್ನ ತಂಟೆಗೆ ಬಂದ್ರೆ ಕಾಯಿನ್ ಕನ್ಸ್ಬಿಡ್ತೀನಿ. ಹುಷಾರ್. ಪಕ್ಕ ಮಾಸ್ ಮಹಾರಾಣಿ ಅಂದ್ರೆ ಅದು ಈ ಅಮೂಲ್ಯ. ತಮಾಷೆನಾ? ಸೂಪರ್ ಮಿಸ್ಟರ್ ವೇದಾಂತ್. ನಾನು ಅನ್ಕೊಂಡಿದ್ಕಿಂತ ಇವರು ಜಾಸ್ತಿ ಜೋರಾಗೇ ಇದ್ದಾರೆ. ಅದ್ರಲ್ಲಿ ಡೌಟೇ ಇಲ್ಲ ಸರ್, ಇದು ಬರೀ ಟ್ರೈಲರ್ ಅಷ್ಟೇ. ಅಸಲಿ ಸಿನಿಮಾ ನೋಡಿದ್ರೆ ಕಂಗಾಲಾಗಿ ಹೋಗ್ತೀರಾ. ರೌಡಿ ನಾದ್ನಿಗೆ, ರೌಡಿ ನಾದ್ನಿಗೆ, ಅಮೂಲ್ಯನ್ಗೆ, ಬಜಾರಿಗೆ. ನಿತ್ಕೊಳ್ಳೆ. ಅಯ್ಯೋ ಲೇ ಹಣಮಕ್ಕಿ ನಿತ್ಕೊಳ್ಳೆ, ಯಾಕೆ ಉರ್ಕೊಂಡಿದ್ಯಾ? ಏಯ್ ಯಾವಳು ಹೇಳಿದ್ದು ನಾನು ಉರ್ಕೊಂಡಿದ್ದೀನಿ ಅಂತ? ನಾನೇನು ಉರ್ಕೊಂಡಿಲ್ಲ. ನಿನ್ ಮೂತಿ ನೋಡ್ರೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಶುದ್ಧ ಆಗಿದೆ. ಏಯ್ ಸಾಕು ಸುಮ್ನಿರೆ. ಅಲ್ಲ ಕಣೆ, ಭಾವನ ಇಡೀ ವರ್ಷ ಗೋಳು ಹಾಕೊಂಡಿದ್ಯಾ, ಆಡ್ಕೊಂಡಿದ್ಯಾ. ಆದ್ರೆ ಇವತ್ತು ಒಂದ್ ದಿವಸ ಅವ್ರನ್ನ ಇಮಿಟೇಟ್ ಮಾಡಿದ್ದಾರೆ. ಅದು ಸೇಮ್ ಸ್ಟೈಲ್ ಸೇಮ್ ಡೈಲಾಗ್. ಏನಿಲ್ಲ, ನನ್ನ ಡೈಲಾಗ್ ಡೆಲಿವರಿ ಸ್ಟೈಲ್ ಬೇರೆನೇ ಇದೆ. ಅದ್ರಲ್ಲೂ ಕೊಂಕ್ ಹುಡುಕ್ತಾಳೆ. ನೀನು ಅಬ್ಸರ್ವ್ ಮಾಡ್ಬೇಕಾಗಿರೋದು ಬೇರೆನೇ ಇದೆ. ಬೇರೆನಾ? ಭಾವ ನಿನ್ ತರನೇ ಆಡಿದ್ರು ಅಂದ್ರೆ ಅವ್ರು ನಿನ್ನ ಎಷ್ಟು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿರ್ಬೇಡ. ಅದ್ರಲ್ಲೂ ನಿನ್ ಮಾತ್ ಕೂಡ ಅವ್ರಿಗೆ ನೆನ್ಪಿದೆ ಅಂದ್ರೆ ನೀನ್ ಎಷ್ಟು ಸ್ಪೆಷಲ್ ಅಲ್ವಾ? ಏನ್ ಸುಡ್ಗಾಡ್ ಸ್ಪೆಷಲ್? ನಾನು ಅದನ್ನ 1000 ಸಲ ಹೇಳಿದೀನಿ, ಅದಕ್ಕೆ ನೆನ್ಪಿರುತ್ತೆ. ಅದೇ ಕಣೆ ಲವ್ವು. ಅವ್ರೆಷ್ಟು ಫೀಲ್ ಮಾಡ್ಕೊಡು ನಿನ್ ತರನೇ ಆಡಿದ್ರು ಅಂದ್ರೆ ನೀನ್ ಅವ್ರ ಮನ್ಸಲ್ಲಿ ಇದೆಯಾ ಅಂತ ತಾನೇ ಅರ್ಥ. ಖುಷಿ ನೀರಲ್ಲಿ ಬಿದ್ದೋಗ್ಬಿಟ್ಯಾ? ನಂಗೆ ಈಜ್ ಬೇರೆ ಬರಲ್ಲ. ಆಹಾ ಮುಗ್ದಲ್ಲಿ ಖುಷಿ ನೋಡು. ಉರಿ ಮುತ್ತಿ ಸಿದ್ದಪ್ಪ ಫಸ್ಟ್ ಟೈಮ್ ಎಲ್ಲ ತರ ನಡ್ಕೊಂಡ್ರು ಅಂತ ನಂಗಂತೂ ಖುಷಿ ಆಯ್ತು. ಭಾವನ್ ಗತ್ತು ಗಮ್ಮತ್ತು ನೋಡಿ ನಂಗಂತೂ ಬೋರ್ ಆಗೋಗಿತ್ತು. ಹಲೋ ಸಮಾಧಾನ. ನನ್ನ ಲೆವೆಲ್ಗೆ ಮಾತಾಡೋಕ್ ಬಂದ್ರೆ ಕೋಯ್ ಕಲ್ಸ್ಬಿಡ್ತೀನಿ. ಸುಳ್ಳೆ ಪುಳ್ಳೆಗೆ ಬೈಯೋ ಅಧಿಕಾರ ಇರೋದು ನನಗೆ ಮಾತ್ರ. ಬೇರೆ ಯಾರಾದ್ರೂ ಕಮ್ಮಕ್ ಕಿಮ್ಮಕ್ ಬಂದ್ರೆ ಕೋಯ್ ಕಲ್ಸ್ಬಿಡ್ತೀನಿ. ಬಿಡ. ಅಲ್ಲಿ ನೋಡೆ, ಯಾವುದೋ ಕುಂಟ ಕಾಲ್ ಬದಲಾಯಿಸ್ಕೊಂಡು ಹೋಗ್ತಿದ್ದಾನೆ. ಜೈ ಕುಂಟ ಅಂತೆಲ್ಲ ಹೇಳ್ಬಾರ್ದು. ಮಂಗಳಾರತಿ ಮಾಡೋ ಟೈಮು. ಹೋಗಿ ಎಲ್ಲರೂ ಕರ್ಕೊಂಡ್ ಬಾ, ಹೋಗು.
ಇಲ್ಲಿ ಯಾರಾದರೂ ನಮಗೆ ಸಂಬಂಧ ಇಲ್ದಿರೋರು ಅನುಮಾನಾಸ್ಪದವಾಗಿ ಓಡಾಡೋದನ್ನ ನೋಡಿದ್ರ? ನೋ ಸರ್. ನಮಗೆ ಡೌಟ್ ಬರೋ ಹಾಗೆ? ಇಲ್ಲ ಸರ್, ಯಾರನ್ನೂ ನೋಡಿಲ್ಲ. CCTV ಆನ್ ಮಾಡಿ. ನೀರಜ್ಜಿ ಯಾಕೆ ನಿಂತಿದ್ದಾರೆ? ಇದನ್ನ ಪಾಸ್ ಮಾಡು. ಮೀರಾಜಿ, ಯಾಕೊಬ್ರು ಇಲ್ಲಿ ನಿಂತಿದ್ದೀರಾ? ಏನಿಲ್ಲ ಜೆಂಡೆ, ಯಾಕೋ ಬೇಜಾರಾಗ್ತಿತ್ತು, ಅದಕ್ಕೆ ಹಾಗೆ ಸುಮ್ಮನೆ ಇಲ್ಲಿ ಬಂದೆ. ಸುಮ್ಮನೆನಾ? ಯಾ ಜೆಂಡೆ, ನನಗೆ ಯಾಕೋ ಅಲ್ಲಿರಕ್ಕೆ ಸರಿ ಹೋಗ್ತಾ ಇಲ್ಲ. ಫೀಲಿಂಗ್ ಸೋ ಲೋನ್ಲಿ ಆ್ಯಂಡ್ ಇಗ್ನೋರ್ಡ್. ಎಲ್ಲರೂ ಅವ್ರವ್ರ ಲೋಕದಲ್ಲಿ ಖುಷಿಯಾಗಿದ್ದಾರೆ. ಸೊ ನೆಗೆಟಿವಿಟಿ ನಾಟ್ ಗುಡ್ ಮೀರಾಜಿ. ಹೋಗಿ ಒಳಗಡೆ ಹೋಗಿ ಹಬ್ಬ ಆಚರಿಸಿ. ಇಟ್ಸ್ ಓಕೆ. ಅದು ಸರಿ, ನೀವ್ಯಾಕೆ ಹಬ್ಬ ಆಚರಿಸ್ತಿಲ್ಲ ಜೆಂಡೆ? ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಗಸ್ತು ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕಲ್ಲ. ಹಾದಿಲಿ ಹೋಗೋರು ಬರೋರು ನುಗ್ಗಬಾರ್ದಲ್ಲ ಮೀರಾಜಿ, ಅದಕ್ಕೆ ಕಣ್ಣಾಡಿಸ್ತಾ ಇದ್ದೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮ ಜೊತೆ ಯಾರೋ ಮಾತಾಡ್ತಿದ್ರಲ್ಲ, ಯಾರವರು? ಯಾರೋ ವೇದಾಂತ್ ವಶಿಷ್ಠ ಕಡೆಯವರು ಅಂತ ಹೇಳಿದ್ರು. ಅದೇನೋ ಬೀಗರ್ ಮನೆ ಸಂಬಂಧ ಅಂತೇನೋ ಹೇಳ್ತಾ ಇದ್ರು ಜೆಂಡೆ. ಯಾಕೆ ಜೆಂಡೆ, ಎನಿ ಪ್ರಾಬ್ಲಮ್? ಇಲ್ಲ, ಸುಮ್ಮನೆ ಕೇಳಿದೆ. ನೀವು ಒಳಗಡೆ ಹೋಗಿ, ಇಲ್ಲಿ ನಿಲ್ಬೇಡಿ, ನನ್ನ ಕೆಲಸ ಸುಲಭ ಆಗತ್ತೆ. ಓಕೆ ಜೆಂಡೆ, ನಾನು ಹೊರಡ್ತೀನಿ. ಐ ಲೀವ್. ನನಗೆ ಯಾಕೋ ಅಲ್ಲಿರೋಕ್ಕೆ ಕಂಫರ್ಟಬಲ್ ಅಂತ ಅನಿಸ್ತಿಲ್ಲ. ಸರಿ, ಹೋಗೋದಾದ್ರೆ ನಾನು ಶಿವಗೆ ಹೇಳ್ತೀನಿ. ಇಟ್ಸ್ ಓಕೆ ಜೆಂಡೆ, ಅಲ್ಲಿ ಮ್ಯಾನೇಜ್, ನಾನು ಹೋಗ್ತೀನಿ. ಬೇಡ ಅಂತ ಹೇಳಬೇಡಿ. ನೀವು ಹೋಗೋದಾದ್ರೆ ಶಿವ ಜೊತೆಲೇ ಹೋಗಬೇಕು. ಆಮೇಲೆ ಒಂದು ವಿಷಯ, ನೀವು ಇಲ್ಲಿಗೆ ಬಂದು ಬೇಜಾರು ಮಾಡ್ಕೊಂಡು ಹೋಗಿದ್ದೀರಿ ಅಂತ ಆರ್ಯ ಸರ್ಗೆ ಏನಾದರೂ ಗೊತ್ತಾದರೆ ಅವ್ರು ತುಂಬ ಬೇಜಾರು ಮಾಡ್ಕೊಳ್ತಾರೆ. ಬೇಜಾರ? ನನಗೋಸ್ಕರನ? ಶಿವಗೆ ಹೇಳಿ. ಶಿವ್, ಶಿವು, ಯಾರು ಹುಡುಕ್ತಿದ್ದೆ ವಿಕ್ರಾಂತ್? ಧ್ರುವ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಧ್ರುವನ್ ಹೆಸರು ಕೇಳಿದ್ರೆ ಅಗ್ರಜ ಕೋಪ ಮಾಡ್ಕೊಳ್ತಾನೆ. ಇನ್ನು ಅವನು ಇಲ್ಲಿದ್ದ ಅಂತ ಗೊತ್ತಾಗ್ಬಿಟ್ರೆ ಮುಗೀತು ಕತೆ. ಅದು ನಾನು ಕಾಂತನ್ ಹುಡ್ಕೊಂಡು ಬಂದೆ, ಮಿಸ್ ಆಗಿ ಧ್ರುವನ್ ಹೆಸರು ಬಂತು. ಪ್ರಾಬ್ಲಿ ಬಿಕಾಸ್ ಐ ಮಿಸ್ ಹಿಮ್. ಇಟ್ಸ್ ಓಕೆ. ಹೇಳ್ದೆ ಕೇಳ್ದೆ ಧ್ರುವ ಎಲ್ಲ ಹೊರಟ. ಹಲೋ, ನನಗೊಂದು ಫೋಟೋ ಕಳಿಸಿದ್ದೀನಿ, ಅದು ಯಾರು ಅಂತ ವಿಚಾರಿಸು. ನಾನಾಗೆ ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಕೊಂಡ್ರು ನೀವೇ ಆಹ್ವಾನ ಮಾಡ್ತಿರೋ ಹಾಗಿದೆ. ನಮ್ಮ ಇತಿಹಾಸಗಳಿಂದ ನಾವೆಷ್ಟೇ ದೂರ ಹೋದ್ರೂ ಅದು ನಮ್ಮನ್ನ ಫಾಲೋ ಮಾಡ್ತಾನೇ ಇರುತ್ತೆ ಸುಹಾಸಿನಿ ಅವರೇ. ಈಗೆಲ್ಲ ಹೆದರಿಸಿದ್ರೆ ಹೆದರ್ಕೊಳ್ತೀನಿ ಅಂತ ಅನ್ಕೊಂಡಿದ್ಯಾ ಜೆಂಡೆ?
ಇತಿಹಾಸ ನನಗೆ ಮಾತ್ರ ಅಲ್ಲ, ನಿಮಗೂ ಇದೆ ಅನ್ನೋದು ನೆನಪಲ್ಲಿರಲಿ. ನಾನು ಅದನ್ನೇ ಹೇಳಿದ್ದು ಮೇಡಮ್, ನಮ್ಮ ಇತಿಹಾಸ ಅಂತ. ನೋಡಿ, ನನ್ನ ಮಗನ ಜೊತೆ ನಿಮ್ಮ ಬಿಸ್ನೆಸ್ ಇದೆ, ಅದು ಅಷ್ಟರಲ್ಲೇ ಇದ್ದರೆ ಚೆನ್ನ. ಲಿಮಿಟ್ ಕ್ರಾಸ್ ಮಾಡಿದ್ರೆ ನಾನು ಯಾರು ಅಂತ ಗೊತ್ತು ತಾನೆ. ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ಮೇಡಮ್. ಇತಿಹಾಸ ಬಯಲಾದ್ರೆ ನಮಗಿಂತ ಹೆಚ್ಚು ಪೆಟ್ಟು ಬೀಳೋದು ನಿಮಗೆ. ಹುಷಾರು. ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೇ ಜೆಂಡೆ? ಯಾರು ಮಾತಾಡ್ತಿದ್ದಾರೆ ಅಂತ ಗೊತ್ತಾ? ಝೇಂಡೆ ಝೇಂಡೆ ಝೇಂಡೆ, ಕೇಶವ್ ಝೇಂಡೆ. ಸರಿ ಬಿಡಿ ಮೇಡಮ್, ಜೀವನ ತುಂಬ ಬದಲಾಗಿದೆ. ಮೊದಲಷ್ಟು ಈಗ ಪುರ್ಸೊತ್ತು ಇಲ್ಲ. ನೀವು ಆ ಕಡೆ ಹೋಗ್ತಿದ್ದೋರಲ್ವಾ, ಈ ಕಡೆ ಬಂದ್ಬಿಟ್ರಿ. ಪರವಾಗಿಲ್ಲ, ನಾನು ಅಡ್ಡ ಬರಲ್ಲ. ಪ್ಲೀಸ್ ಕ್ಯಾರಿ ಆನ್. ಒಳ್ಳೆ ಗಣೇಶನ್ ಹೊಟ್ಟೆಗೆ ಸುತ್ಕೊಂಡಿರೋ ಹಾವಿನ ತರ ಬುಸ್ಕೊಡ್ತಾ ಇದ್ದಾಳೆ. ದೂರ ಇರೋದೇ ವಾಸಿ. ಅಮೂಲ್ಯ, ನಿಂತ್ಕೋ. ಏನು ನೋಡಿದ್ರು ನೋಡ್ದಿರೋ ಥರ ಹೋಗ್ತಿದ್ಯಾ? ನಾನು ನಿನ್ನ ಹತ್ರ ಮಾತಾಡಬೇಕು. ತಲಹಟೆ ಮಾಡೋದಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ, ನಾನು ಬ್ಯುಸಿ ಇದ್ದೀನಿ. ಛೇ, ತಲಹಟೆ ಇಲ್ಲ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ನೋಡು, ಈ ಡೈಲಾಗ್ನ ಸಿಕ್ತವರೆಲ್ಲ ರುಬ್ಬಿ ನೀರು ಕೊಡ್ತಿದ್ದಾರೆ. ಆದ್ರೂ ಸಿಚುವೇಶನ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ನಾವು ಒಂದ್ಸಲ ಕಮಿಟ್ ಆದ್ಮೇಲೆ ನನ್ನ ಮಾತು ನಾನೇ ಕೇಳಲ್ಲ. ನಂಗೆ ಟೈಮ್ ಇಲ್ಲ ಅಂದ್ರೆ ಟೈಮ್ ಇಲ್ಲ ಅಷ್ಟೇ. ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಜಸ್ಟ್ 3 seconds. 3 ಶಬ್ದಗಳಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ. ಸುಳ್ಳೆ ಪುಳ್ಳೆ. ಪದ ಅಂದ್ರೆ ಏನು? ನಿಜವಾಗ್ಲೂ ಯುನಿಕ್ ಐ ಲವ್ ಯು ಅಂತ ಹೇಳ್ತಾನ? ನೀನು ಹೀಗೆಲ್ಲ ಹೇಳ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ. ಇನ್ಫ್ಯಾಕ್ಟ್ ನಿನ್ನ ಮನಸ್ಸಲ್ಲಿ ಹೀಗೆಲ್ಲ ಇರ್ಬೋದು ಅಂತಾನೂ ಅಂದ್ಕೊಂಡಿರ್ಲಿಲ್ಲ. ಪರವಾಗಿಲ್ಲ, ಹೇಳು. 3 ಪದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ, ಓಕೆನಾ? ಹೇಳು. ನಿನ್ ಟಾಪ್. ಟಾಪ್ ನಿಂದು ಟಾಪ್. ನಿನ್ ಟಾಪ್ ಬ್ಲೌಸಾ? ಅದ್ರದ್ದು ಲೇಸ್ ಬಿಚ್ಚೋಗಿದೆ. ಯಾವ್ದಾದ್ರು ಹುಡುಗಿ ಕೈಲಿ ಕಟ್ಸ್ಕೊಂಬಿಡು. ನಾನು ಅನ್ಕೊಂಡಿದ್ದ ಐ ಲವ್ ಯುನು 3 ಪದಕ್ಕೆ ಸೋ ಮಚ್ ಮೋರು ಮಗ್ದೊಂದು ಸೇರ್ಸ್ತಾನೆ ಅನ್ಕೊಂಡೆ. ಬ್ಲೌಸ್ ಡೋರಿ ಬಿಚ್ಚೋಗಿದೆಯಂತೆ. ಕರ್ಮ ಕೊಂಡ. ಸುಳ್ಳೆ ಪುಳ್ಳೆ, ನೀನ್ ರೊಮ್ಯಾಂಟಿಕ್ ಆಗೋದು, ಪಾಕಿಸ್ತಾನದವ್ರು ಉದ್ಧಾರ ಆಗೋದು ಎಷ್ಟು ನಾನು ಬದುಕಿರೋವರೆಗೂ ಅಸಾಧ್ಯ ಅನ್ಸುತ್ತೆ. ಅಲ್ಲ, ನನ್ ಬ್ಲೌಸ್ ಡೋರಿ ಬಿಚ್ಚೋಗಿರೋದು ಯಾವಾಗ ನೋಡ್ತಾ ಇವನು? ನಮ್ಮನೆ ರೋಡಲ್ಲಿ ಗಣಪತಿ ಕುಂಡಿಸ್ದಾಗ ಸಾಯಂಕಾಲಕ್ಕೆ ಹೋಗಿ ಪೂಜೆ ಕೊಟ್ಬಿಟ್ರೆ ಆಗೋಯ್ತು. ಆದರೆ ಇಲ್ಲಿ ಎಷ್ಟು ಜನ ಸೇರಿಕೊಂಡು ಎಷ್ಟು ಜೋರಾಗಿ ಹಬ್ಬ ಮಾಡ್ತಿದ್ದಾರೆ. ಇದನ್ನ ನೋಡಿನೇ ನನ್ನ ಗಂಟ್ಲೆಲ್ಲ ಒಣಗೋಯ್ತು. ಕುಡಿಯೋಕ್ಕೆ ನೀರು ಬೇಕಲ್ಲ. ಏನಪ್ಪ ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡು. ಅಯ್ಯೋ, ಕುಂಟಾದ್ರು ಕುಂಟ್ಕೊಂಡು ಎಷ್ಟು ಬೇಗ ಹೋಗ್ತಾನೆ ನೋಡು. ಅಯ್ಯೋ, ಕುಂಟಿನ ಜೊತೆ ಕಿವಿನ ಕಿವಿಡಿರ್ಬೇಕು. ಏನಪ್ಪ ಕುಡಿಯೋಕ್ಕೆ ನೀರು ಬೇಕು ಸ್ವಲ್ಪ. ಅಮ್ಮ, ಯಾಕೆ ಅವ್ರನ್ನ ಕುಂಟ ಅಂತೆಲ್ಲ ಆಡ್ಕೋತಿದ್ಯಾ? ಪಾಪ ತಾನ. ಏನ್ ಪಾಪ, ಇಲ್ಲಿ ಗಂಟ್ಲು ಒಣಗೋಗ್ತಿದೆ, ಕುಡಿಯಕ್ಕೆ ಸ್ವಲ್ಪ ನೀರು ಕೊಡು ಅಂದ್ರೆ 6 ಸಾರಿಂದನೇ ಹೋಗ್ತಾವನೆ. ನನಗೆ ಕುಡಿಯಕ್ಕೆ ನೀರು ಬೇಕು. ಈಗೇನು ಕುಡಿಯಕ್ ನೀರ್ ತಾನೇ ಬೇಕು? ಇರು, ನಾನು ತರ್ತೀನಿ ಬೇಗ. ಸರ್ 1 ನಿಮಿಷ
ಸರ್, ಅಮ್ಮ ನೀರು ಬೇಕು ಅಂತ ನಿಮ್ಮನ್ನು ಕೇಳ್ತಿದ್ರು. ಪಾಪ ನಿಮಗೆ ಕೇಳಿಸಿಲ್ಲ ಅನ್ಸತ್ತೆ, ನೀವು ಹಾಗೆ ಬಂದ್ಬಿಡ್ರಿ. ಸರ್, ಇದನ್ನು ತಗೊಂಡು ಹೋಗಿ ನೀವೇ ಅಮೌಂಟ್ ಕೊಟ್ಬಿಡ್ತೀರಾ ಪ್ಲೀಸ್? ಸರ್, ಯಾಕೆ ಈಗ ಒಬ್ಬರೇ ಓಡಾಡ್ತಿದ್ದೀರಾ? ನೋಡಿ ಎಷ್ಟು ಬೇವ್ತಿದ್ದೀರಾ. ಒಳಗೆ ಎ ಸಿಲಿ ಕೂತ್ಕೋಬಾರ್ದಾ? ನನಗೆ ಶೆಕೆ ಆಗ್ತಿದೆ ಅಂತ ನಾನು ಹೇಳಿಲ್ವಲ್ಲ ನಾನು. ಸಕ್ಕನಿಗೆ ಶೆಕೆ ಆದರೆ ಸಕ್ಕಿಗೆ ಗೊತ್ತಾಗದೇ ಇರತ್ತಾ ಸರ್? ಏನು? ಏನಿಲ್ಲ. ಸಖನಿಗೆ ಶೆಕೆ ಆದರೆ ಸಖಿಗೆ ಗೊತ್ತಾಗಲ್ವಾ? ಹಲೋ ಬಾಸ್, ನಾನು ಅವ್ರ ಹತ್ರನೇ ಇದ್ದೀನಿ. ತುಂಬ ದೂರ ಏನಿಲ್ಲ, ಜಸ್ಟ್ 10 ಫೀಟ್ ಅಷ್ಟೇ. चतुर्भुजं प्रसन्नवदनं ध्यायामि सर्वविघ्नोपशान्तये निराजनं दर्शयामि एकदन्ताय नमो नमः सर्वत्रमङ्गलनिराजनं समर्पयामि महाबलपुरिमहागणपतये नमो नमः शरणु शरणय्य गणप शरणु कारुण्य रूप पकुतारा हरसी कापाडो वेनका हेरम्म मच्चकल्लु पाणिनेक्कु तंदेवय्य सोन्निलय्य मोदक हस्त पार्वती तनय धीमहि ನೀವಾರನ ಆರತಿ ಮಾಡಂಗಿದ್ರೆ ಮಾಡ್ಬೋದು. ಯಾರು ಮಾಡ್ತೀರಾ? ಅರ್ಚಕ್ರೆ, ಈ ಪೂಜೆ ವೃತ್ತ ಹಬ್ಬ ಎಲ್ಲ ಸಲೀಸಾಗಿ ಸರಾಗವಾಗಿ ನಡೆಯೋದಕ್ಕೆ ಕಾರಣರಾದವರು ನಮ್ಮ ವೇದಾಂತ ಮತ್ತು ಆರ್ಯವರ್ಧನ್ ಸರ್. ಅವರೇ ಮಹಾಮಂಗಳಾರತಿ ಮಾಡಿಬಿಡ್ಲಿ. ಬಹಳ ಒಳ್ಳೇದು, ಬನ್ನಿ ಮಾಡಿ.